ಮೊದಲನೇ ಬಾರಿಗೆ ನಾನು ನನ್ನ ಚಾನಲ್ನಲ್ಲಿ ಇವತ್ತು ನಾನ್ ವೆಜ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇ ಚಿಕನ್ ಎಗ್ ಡ್ರಾಪ್ ಸೂಪ್. ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನು ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ನ ತಯಾರು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೋನ್ಲೆಸ್ ಅಥವಾ ಬೋನ್ ಇರೋ ಚಿಕನ್ನ ಕೂಡ ತಗೋಬಹುದು. ಜೊತೆಗೆ 1 ಅಥವಾ 2 ಮೊಟ್ಟೆನ ತಗೊಳ್ಳಿ. ಸಣ್ಣಗೆ ಹೆಚ್ಚಿರುವಂಥ ಕ್ಯಾರೆಟ್ ಹಾಗೂ ಕೊತ್ತಂಬರಿ ಸೊಪ್ಪು ಮತ್ತು ಸಿಪ್ಪೆ ಸುಲಿದು ಸಣ್ಣಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಕಾಳು ಮೆಣಸಿನ ಪೌಡರ್ ಮತ್ತು ಉಪ್ಪನ್ನು ತಗೊಂಡಿದ್ದೀನಿ. ಟೆಕ್ಸ್ಚರ್ ಚೆನ್ನಾಗಿ ಬರಲಿ ಅಂತ ಕಾರ್ನ್ ಸ್ಟಾರ್ಚ್, ಸೋಯಾ ಸಾಸ್, ಚಿಲ್ಲಿ ಸಾಸ್ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ಕೆಚಪ್ನ ಕೂಡ ತಗೊಂಡಿದ್ದೀನಿ. ಕಾರ್ನ್ ಸ್ಟಾರ್ಚ್ ಮಾಡೋದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದು ಬಿಸಿ ಆದಮೇಲೆ ಸಣ್ಣಗೆ ಹೆಚ್ಕೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಕ್ಯಾರೆಟ್ನ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳಿ. ನಂತರ ಇದಕ್ಕೆ ಒಂದು 2ರಿಂದ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ನೀರು ಬಿಸಿ ಆಗ್ತಾ ಇದ್ದ ಹಾಗೆ ತಗೊಂಡಿರುವಂಥ ಚಿಕನ್ ಪೀಸಸ್ನ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಉಪ್ಪು ಮತ್ತು ಕಾಳು ಮೆಣಸಿನ ಪೌಡರ್ನ ಹಾಕಿ ಒಂದು 20 ನಿಮಿಷ ಬೇಯಿಸ್ಕೊಳ್ಬೇಕು. 20 ನಿಮಿಷ ಆದಮೇಲೆ ಈ ಬೆಂದಿರೋ ಚಿಕನ್ ಪೀಸಸ್ನ ಸಪ್ರೇಟಾಗಿ ಒಂದು ಬೌಲ್ಗೆ ತಗೊಂಡು ಅದನ್ನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಳಿ. ಇದು ಸೂಪಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಂತರ ಇದನ್ನು ಅದೇ ಬಾಣಲೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಬೆಂದ ನಂತರ ಇದಕ್ಕೆ ಸೋಯಾ ಸಾಸ್, ಚಿಲ್ಲಿ ಸಾಸ್ ಮತ್ತು ತಗೊಂಡಿರುವಂತಹ ಟೊಮ್ಯಾಟೊ ಕೆಚಪ್ನ ಹಾಗೂ ಕಾರ್ನ್ ಸ್ಟಾರ್ಚ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಒಂದು 5 ನಿಮಿಷ ಬೇಯಿಸ್ಕೊಂಡು ತಗೊಂಡಿರುವಂತಹ ಮೊಟ್ಟೆನ ನಿಧಾನವಾಗಿ ಹಾಕೋತಾ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಸೂಪ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಸೂಪ್ ರೆಡಿ ಆಗುತ್ತೆ.